ತುರುವೇಕೆರೆ ತಾಲೂಕಿನಲ್ಲಿ ನಡೆದ ಪತ್ರಕರ್ತರ ಸಂಘದಿಂದ ಸನ್ಮಾನ ಕಾರ್ಯಕ್ರಮ ಸಮಾರಂಭದಲ್ಲಿ ಹಂಸಂದ್ರ ಸುರೇಶ್ ಮಾತನಾಡಿದರು. ಸಮಾಚಾರ ಅಂತ ಪತ್ರಿಕೆ ಆರಂಭವಾಗುತ್ತೆ. ಅದು ಕನ್ನಡದ ಮೊದಲ ಪತ್ರಿಕೆ. ಅಂದರೆ ನಮ್ಮ ಕನ್ನಡ ಪತ್ರಿಕೋದ್ಯಮಕ್ಕೆ 182 ವರ್ಷಗಳ ಸುದೀರ್ಘವಾದ ಇತಿಹಾಸ ಇದೆ. ಈ ಸುದೀರ್ಘವಾದ ಇತಿಹಾಸದಲ್ಲಿ ಕನ್ನಡ ಪತ್ರಿಕೋದ್ಯಮ ಎಲ್ಲೂ ಕೂಡ ಬೀಳುಗಳಂತ ಕಾಣಲಿಲ್ಲ. ಎಲ್ಲೂ ಕೂಡ ಬೀಳುಗಳು, ಏಳು ಬೀಳು ಅಂತೀವಲ್ವಾ, ಎಲ್ಲೂ ಕೂಡ ಬೀಳುಗಳನ್ನು ಕನ್ನಡ ಪತ್ರಿಕೋದ್ಯಮ ಕಾಣಲೇ ಇಲ್ಲ. ಈಗ ಸರ್ಕಾರ ಎಲ್ಲ ಕಡೆ ಇಟ್ಕೊಂಡ್ ಬರ್ತಾ ಇದೆ. ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಟ್ಟಿದ್ದೀವಿ, ಬಸ್ ಪಾಸ್ ಕೊಟ್ಟಿದ್ದೀವಿ, ಬಸ್ ಪಾಸ್ ಕೊಟ್ಟಿದ್ದೀವಿ. ನೀವು ಒಂದ್ಸಲಿ ಗೂಗಲ್ ಸರ್ಚ್ ಹೋಗಿ ಗ್ರಾಮೀಣ ಪತ್ರಕರ್ತರ ಸಮಸ್ಯೆಗಳು ಅಂತ ಸುಮ್ಮನೆ ಒಂದು ಹೊಡೆದ್ರೆ ಅದ್ರ ಪೂರ್ತಿ ಬರೋದು ಬಸ್ ಪಾಸೇ, ಇನ್ನೇನು ಬರಲ್ಲ. ಆದರೆ ಬಸ್ ಪಾಸ್ ಯಾರಿಗೂ ಉಪಯೋಗ ಆಗಿದೆ, ಯಾರಿಗೆ ಸಿಕ್ಕಿದೆ ಅನ್ನೋದು ಮುಖ್ಯ. ಅದಕ್ಕೆ ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಗ್ರಾಮೀಣ ಪತ್ರಕರ್ತ ಅಂದರೆ ಯಾರು ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಗ್ರಾಮೀಣ ಪತ್ರಕರ್ತ ಅಂದರೆ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ವಿಶೇಷ ಉಪನ್ಯಾಸವನ್ನು ಕೂಡ ಹೇಳಿರ್ತಕ್ಕಂಥ ಹಂಸಂದ್ರ ಸುರೇಶ್ ಅವರು ಎಲ್ಲರ ಭಾಷಣ ಎಲ್ಲರೂ ಕೂಡ ಅರ್ಥಗರ್ಭಿತವಾಗಿ ಆಗಿದೆ. ಈ ಸಂದರ್ಭದಲ್ಲಿ ಇವತ್ತಿನ ವೇದಿಕೆಯಲ್ಲಿ ಈಗಾಗಲೇ ಉದ್ಘಾಟನೆ ಮಾಡಿ, ಭಾಷಣ ಮಾಡಿ, ಮತ್ತೆ ಎಲ್ಲರೂ ಕೂಡ ಹಿತವಚನ ಹೇಳಿ ಮಾಧ್ಯಮದವರಿಗೆ ಸ್ಥೈರ್ಯವನ್ನು ತುಂಬಿ ಹೋಗಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ.ಟಿ. ಕೃಷ್ಣಪ್ಪ ಸಾಹೇಬ್ರೆ, ಈಗಾಗಲೇ ಇವತ್ತಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಮಲ್ಲಿಕಾರ್ಜುನ ದುಂಡೆ ಅವರೇ, ಮತ್ತೆ ವಿಶೇಷ ಉಪನ್ಯಾಸ ನೀಡಿರ್ತಕ್ಕಂಥ ಕೊನೆಯಲ್ಲಿ ಪತ್ರಕರ್ತರನ್ನು ಸನ್ಮಾನ ಮಾಡಲಾಯಿತು.